ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್. ಕ್ರಿಪ್ಟಾನ್ ಹೆಂಗ್ ಮಾಡ್ತೀವಿ ನಾವು ಇಲ್ಲಿ 4d10 5s2 5p3 4d10 5s2 and 5p3 is a electronic configuration. And last one nitrogen, phosphorus, arsenic, antimony and bismuth. Bismuth list is totally 83 80. Therefore xenon 4f14 5d10 6s2 6p3. ನಾವು ಲಾಸ್ಟ್ ಸೆಲ್ ಒಂದೇ ಕಂಪೇರ್ ಮಾಡಬೇಕು ನೋಡಿ. ಲಾಸ್ಟ್ ಸೆಲ್ ಒಳಗಡೆ 5 electrons, ಲಾಸ್ಟ್ ಸೆಲ್ ಒಳಗಡೆ 5 electrons, ಲಾಸ್ಟ್ ಸೆಲ್ ಒಳಗಡೆ 5 electrons. ಮೀನ್ಸ್ ಇದರ ಪ್ರಕಾರ ನಾವು ಏನು ಒಂದು ಸೆಂಟೆನ್ಸ್ ಏನು ಬರೀಬೇಕಂದ್ರೆ the general electronic configuration of 15 group element is noble gas NH2 NP3. It contains there are athwa it is having 5 electrons in their valence cell. Valence cell ಒಳಗಡೆ ಎಷ್ಟು ಎಲೆಕ್ಟ್ರಾನ್ ಇರ್ತಾವಪ್ಪ ಅಂತಂದ್ರೆ 5 electrons ಇರ್ತಾವ. So therefore nitrogen, phosphorus, arsenic, antimony as well as bismuth ನಾವು ಏನು ನೋಡಿದಪ್ಪ ಅಂತಂದ್ರೆ electronic configuration ಅನ್ನು ಬರೆದಿವಿ. This is first property ಅಥವಾ ಫಸ್ಟ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ ನಾವು. ಎಷ್ಟನೇ ಗ್ರೂಪ್ ಎಲಿಮೆಂಟ್ 15ನೇ ಗ್ರೂಪ್ ಎಲಿಮೆಂಟ್ ಒಳಗಡೆ ನಾವು ಫಸ್ಟ್ ಪಾಯಿಂಟ್ ಅನ್ನು ನಾವು ಈಗ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಏನು ನೋಡ್ಕೊಂಡು ಹೋಗಬೇಕು ಅಂತಂದ್ರೆ ಇಲ್ಲಿ ಎಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯ್ತು, ಇದನ್ನೆಲ್ಲ ಬರ್ಕೋಬೇಕು ನೀವು. ನೆಕ್ಸ್ಟ್ ನಾವು ಏನು ಡಿಸ್ಕಸ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆದಮೇಲೆ atomic radii, atomic or ionic radii, atomic or ionic radii. ಎಸ್ ಈಗ ಅಟೋಮಿಕ್ ಮತ್ತು ಅಯೋನಿಕ್ ರೇಡಿಯಲ್ ಗ್ರೂಪ್ 15 ಅಂತಂದ್ರೆ ಯಾವಾಗ ನೋಡ್ರಿ, ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್. ದೀಸ್ ಆರ್ ದಿ ಗ್ರೂಪ್ 15. ಡೌನ್ ದ ಗ್ರೂಪ್ ಯಾವಾಗಲೂ ಏನಾಗಬೇಕು ಅಂತಂದ್ರ ಡೌನ್ ದ ಗ್ರೂಪ್ atomic size is increases from nitrogen to phosphorus rapidly. ಎಸ್ ರ್ಯಾಪಿಡ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಏನಪ್ಪಾ ಅಂದ್ರೆ ನೈಟ್ರೋಜನ್ ಟು ಫಾಸ್ಫರಸ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಬಟ್ ಫ್ರಮ್ ಆರ್ಸೆನಿಕ್ ಟು ಆಂಟಿಮನಿ, ಆರ್ಸೆನಿಕ್ ಟು ಬಿಸ್ಮತ್ there is small increase in size. ಯಾಕಂದ್ರೆ ಬಿಕಾಸ್ completely filled D and F orbitals. ಎಸ್ ನೋಡ್ರಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಬರೀ ಜಾಸ್ತಿ ಐತಿದ್ದು. ಈಗ ಈ ನೈಟ್ರೋಜನ್ ಐತಿ, ಇದ್ರ ಸೈಜ್ ಎಷ್ಟು ಬರ್ತೀನಿ ನಾನು, ಫಾಸ್ಫರಸ್ ಎಷ್ಟು ಬರ್ತೀನಿ, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್. ಎಸ್ ಈ ಇಮೇಜ್ ಒಳಗಡೆ ನೋಡ್ರಿ, ನೈಟ್ರೋಜನ್ ಇಂದ್ರ ಫಾಸ್ಫರಸ್ ಲಾರ್ಜ್ ಇನ್ಕ್ರೀಸ್ ಆಗಿದೆ. ಬಟ್ ಫ್ರಮ್ ಆರ್ಸೆನಿಕ್ ಟು ಬಿಸ್ಮತ್ ಏನದಾವಲ್ಲ ದಟ್ ಈಸ್ ಸ್ಮಾಲ್ ಇನ್ಕ್ರೀಸ್. ಲೈಟ್ಲಿ ಸೇಮ್ ಎಲ್ಲ ಒಂದೇ ರೀತಿ ಇನ್ಕ್ರೀಸ್ ಆಗೋದು. ಆಟೋಮೆಟಿಕ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಎಕ್ಸಾಕ್ಟ್ಲಿ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಬಟ್ ದರ್ ಈಸ್ ಸ್ಮಾಲ್ ಇನ್ಕ್ರೀಸ್ ಇನ್ ದರ್ ಸೈಜ್. ಯಾಕಂತಂದ್ರೆ ಇಲ್ಲಿ ನಾನು ಜಸ್ಟ್ ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ದೆ ನಾನು. ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಇದ್ರ ಡಿ ಮತ್ತು ಎಫ್ ಬ್ಲಾಕ್ಗಳು ಸ್ಟಾರ್ಟ್ ಆಗಿತ್ತು. ಅಲ್ಲಿ ಡಿ ಮತ್ತು ಎಫ್ ಬ್ಲಾಕ್ಗಳು ಕಂಪ್ಲೀಟ್ ಫಿಲ್ಅಪ್ ಆಯ್ತಂದ್ರೆ ಕಾಂಟ್ರಾಕ್ಷನ್ ಆಗುತ್ತೆ. ಆಟೋಮೆಟಿಕ್ ಸೈಜ್ ಏನಾಗೋದು ಬರುತ್ತಪ್ಪ ಅಂತಂದ್ರೆ ರೆಡ್ಯೂಸ್ ಆಗೋದು ಬರುತ್ತಾ. ಈಗ ದರ್ ಇಸ್ ಸ್ಮಾಲ್ ಇನ್ಕ್ರೀಸ್ ಇನ್ ದ ಸೈಜ್, ಬಟ್ ದ ರ್ಯಾಂಡಮ್ ಇನ್ಕ್ರೀಸ್ ಇನ್ ಸೈಜ್ ಫ್ರಮ್ ನೈಟ್ರೋಜನ್ ಟು ಫಾಸ್ಫರಸ್. ಸೊ ಅದನ್ನೇ ಬರ್ದೆ ನಾನು, ರ್ಯಾಂಡಮ್ಲಿ ಆರ್ ರ್ಯಾಪಿಡ್ಲಿ ಅಂತ ಬರ್ತೀನಿ. ಬಟ್ ಫ್ರಮ್ ದ ಆರ್ಸೆನಿಕ್ ಟು ಬಿಸ್ಮತ್ ದರ್ ಈಸ್ ಸ್ಮಾಲ್ ಇನ್ಕ್ರೀಸ್ ಬಿಕಾಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಅಂಡ್ ಎಫ್ ಬ್ಲಾಕ್, D and F orbitals. This is atomic and ionic radii. ಎರಡನೇ ಪ್ರಾಪರ್ಟಿ ಅನ್ನು ನೋಡಿದ್ವಿ. ಫಸ್ಟ್ ಪ್ರಾಪರ್ಟಿ ಯಾವುದು ನೋಡಿದ್ವಿ ಹೇಳ್ರಿ ಇಲ್ಲಿ ನಾವು, what is that? Electronic configuration. And second property is atomic radii, and third one is electronegativity. Yes, again nitrogen, phosphorus, arsenic,
antimony and bismuth. ಇದನ್ನು ಸಹಿತ ನಾನು one word ನಾಗ electronegativity of 15 group is decreases down the group. Down the group ಏನಾಗೋದು ಬರ್ತದಪ್ಪ ಅಂತಂದ್ರೆ ಡಿಕ್ರೀಸ್ ಆಗೋದು ಬರ್ತದೆ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಸೈಜ್. ನೀವೇ ಓನ್ ವರ್ಡ್ ಆಗಿ ಬರೀರಿ ನೋಡ್ರಿ. ನಾನು electronegativity of 15 group element is decreases down the group. Okay, decreases down the group. ಯಾಕಂತ ಕೇಳಿದ್ರು ಅಂತಂದ್ರೆ ಬೇಡ ಡೌನ್ ದ ಗ್ರೂಪ್ ಏನಾಗೋದು ಬರುತ್ತೆ ಅಂತಂದ್ರೆ the electronegativity is decreases because simply ಏನ್ ಹೇಳ್ತೀವಿ because of increase in size increase ಆಗೋದು ಹೋಯ್ತಂದ್ರೆ electronegativity ಕಡಿಮೆ ಆಗೋದು ಬರುತ್ತೆ because of increase in size. ಓಕೆ, ಸೊ ಈ ರೀತಿ electronegativity ಅನ್ನ ಡಿಸ್ಕಸ್ ಮಾಡಿದೀವಿ. ಸೊ ಅದೇ ರೀತಿ ಏನಪ್ಪಾ ಅಂತಂದ್ರೆ ಅಗೇನ್ electronegativity ಸೇಮ್ ಇದು ಸಹಿತ electronegativity ಆದ್ಮೇಲೆ ಅಯೋನೈಸೇಷನ್ ಎಂಥಾಲ್ಪಿ again ionization enthalpy is also ionization enthalpy of the 15 group element is decreases down the group because of increase in size ಅಂತ ಬರೀರಿ ಅಥವಾ because of decrease in electronegativity ಅಂತ ಬರೀರಿ. ಎಲ್ಲ ಒಂದೇ ಇದು. ionization enthalpy ನೋಡಿದೀವಿ, electronegativity ಅನ್ನ ನೋಡಿದೀವಿ, atomic radius ಅನ್ನ ನೋಡಿದೀವಿ, electronic configuration ಅನ್ನ ನೋಡಿದೀವಿ. ಇನ್ನು ಫಿಫ್ತ್ ಪ್ರಾಪರ್ಟಿ ಯಾವುದು ಅಂತಂದ್ರೆ ಮೆಟಾಲಿಕ್ ನೇಚರ್ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್. ಎಸ್ ನೋಡ್ರಿ, ಮೆಟಾಲಿಕ್ ನೇಚರ್ ಡೌನ್ ದ ಗ್ರೂಪ್ ಏನಾಗೋದು ಹೋಗುತ್ತೆ. ಮೆಟಾಲಿಕ್ ನೇಚರ್ ಆಫ್ ಗ್ರೂಪ್ 15 is increases down the group. Metallic nature of group 15 is increases down the group. Down the group metallic character increase about where nitrogen and phosphorus are non-metals. Arsenic and antimony are metalloids. And bismuth is metal. ಹಾಗಾದ್ರೆ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗೋದು ಹೋಗುತ್ತೆ ಅನ್ನಂಗಾಯ್ತು. ಮೆಟಾಲಿಕ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗೋದು ಹೋಯ್ತು ಅಂತಂದ್ರೆ ಇಲ್ಲಿ ನೋಡ್ರಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ನಾನ್ ಮೆಟಲ್ ಇರ್ತಾವು, ಆರ್ಸೆನಿಕ್ ಮತ್ತೆ ಆಂಟಿಮೋನಿ ಮೆಟಲಾಯ್ಡ್ಸ್ ಇರ್ತಾವ. ಅಂದ್ರೆ ಮೆಟಲಾಯ್ಡ್ಸ್ ಅಂದ್ರೆ ಗೊತ್ತು ನಿಮಗೆ, ದ ಕ್ಯಾರೆಕ್ಟರ್ ಇನ್ ಬಿಟ್ವೀನ್ ಮೆಟಲ್ ಅಂಡ್ ನಾನ್ ಮೆಟಲ್. ಕಂಪ್ಲೀಟ್ ಮೆಟಲ್ ಇರ್ತಕ್ಕಂಥದ್ದು ಒಂದೇ ಒಂದು ಇಲ್ಲಿ ಯಾವ್ದು ಹೇಳಿದ್ರೆ ಬಿಸ್ಮತ್. ದಿಸ್ ಇಸ್ ಅಬೌಟ್ ದ ಮೆಟಾಲಿಕ್ ನೇಚರ್ ಆರ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ಗ್ರೂಪ್ 15. ನೋಡ್ರಿ, ನಾವು ಗ್ರೂಪ್ 15 ನಾಗ ಏನೇನು ಡಿಸ್ಕಸ್ ಮಾಡಿದೀವಿ, ಆ ಗ್ರೂಪ್ 15 ಎಲಿಮೆಂಟ್ಗಳನ್ನ ಡಿಸ್ಕಸ್ ಮಾಡಿದೀವಿ. 5 ಅದಾವ ಅಲ್ಲಿ. ನಾನು ಎನ್ ನೋಡ್ರಿ ಏನಂತೀನಿ, ನಾನು ಎನ್ ಪಾವ್ ಅಂತೀನಿ. ನಾನು ಎನ್ ಪಾವ್ ಅಂತಂದ್ರೆ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ ಅಂಡ್ ಬಿಸ್ಮತ್. 7, 15, 33, 51, 83 is atomic number. ಅದಾದ ನಂತರ ಆಕ್ರನ್ಸ್ ಅನ್ನು ನೋಡಿದೀವಿ. ಆಕ್ರನ್ಸ್ ಆಫ್ ನೈಟ್ರೋಜನ್ ಎಲ್ಲೆಲ್ಲಿ ಸಿಗುತ್ತಾ, ಫಾಸ್ಫರಸ್ ಎಲ್ಲೆಲ್ಲಿ ಸಿಗುತ್ತಾ, ಅದರ ಮಿನರಲ್ಸ್ ಗಳನ್ನು ನೋಡಿದೀವಿ. ಅದಾದ ಮೇಲೆ ಇದನ್ನ ಏನ್ ಡಿಸ್ಕಸ್ ಮಾಡಿದೀವಪ್ಪ ಅಂತಂದ್ರೆ ಇದರ ಪ್ರಾಪರ್ಟೀಸ್ ಅನ್ನ, ಎಲೆಕ್ಟ್ರೋನೆಗೆಟಿವಿಟಿ ಯಾವ ರೀತಿ ಇರುತ್ತಾ, ಅಯೋನೈಸೇಷನ್ ಎಂಥಾಲ್ಪಿ ಯಾವ ರೀತಿ ಇರುತ್ತಾ, ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಏನಾಗುತ್ತಾ, ಓಕೆ, ಆಮೇಲೆ ಇದ್ರ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗಿರ್ತೈತಿ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಇನ್ನು ಇದರ ಕೆಮಿಕಲ್ ಪ್ರಾಪರ್ಟೀಸ್ ಗಳನ್ನು ಡಿಸ್ಕಸ್ ಮಾಡಬಹುದು. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ 15th ಗ್ರೂಪ್ ಎಲಿಮೆಂಟ್ ಆರ್ ಗ್ಲಿಕೋಜನ್ಸ್ ಅಂತಂದ್ರೆ ಏನಂತ ಹೇಳಿ ನಾನು, these are the choke formation compounds or nitrogen family ಅಂತೀವಿ. what is the valence electrons of nitrogen family ಅಂತ ಹೇಳಿದ್ರೆ ಏನು ಹೇಳ್ತೀವಿ, 5 ಅಂತ ಹೇಳ್ತೀವಿ. because 5 ಯಾಕೆ ಅಂತ ಹೇಳಿದ್ರು ಅಂತಂದ್ರೆ the outer cell electrons ಒಳಗಡೆ ಎಷ್ಟು ಇರ್ತಾವೆ ಹೇಳಿ, 5 electrons ಇರ್ತಾವೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು ನಾನು, so that is oxidation state, very important thing. ಚಲೋ, oxidation state of group 15. So we know that the electronic configuration of 15 group elements, that is noble gas NH2 NP3. ಎಸ್ ನೋಡ್ರಿ, ಈಗ ಮ್ಯಾಕ್ಸಿಮಮ್ ನಾವು ಏನಪ್ಪಾ ಅಂತಂದ್ರೆ 3 ಎಲೆಕ್ಟ್ರಾನ್ ಲಾಸ್ ಅಂತಂದ್ರೆ NH2 ಅಂತ ಉಳಿದೈತಿ. ಅಂದ್ರೆ ಇಟ್ ಇಸ್ ಆಲ್ಸೋ ಸ್ಟೇಬಲ್. 2 or octet, duplet and octet are stable. 3 ಎಲೆಕ್ಟ್ರಾನ್ ಲಾಸ್ ಮಾಡ್ತೀನಿ ನಾನು, NH2 ಉಳಿದೈತಿ. therefore it is nothing but octet, sorry, duplet, it is stable. ಹಂಗಾದ್ರೆ 3 ಎಲೆಕ್ಟ್ರಾನ್ ಹೋಯ್ತು ಅಂತಂದ್ರೆ ನಾನು ಆಕ್ಸಿಡೇಷನ್ ಸ್ಟೇಟ್ ಯಾವ್ದು ಅಂತೀನಿ ಅಂತಂದ್ರೆ +3 ಅಂತ.
ಇಲ್ಲ ಸರ್ ಈ 5 ಎಲೆಕ್ಟ್ರಾನ್ ತೆಗೆದುಬಿಡುದ್ರಿ ಸರ್ 5 ಎಲೆಕ್ಟ್ರಾನ್ ತೆಗೆದಿವಿ ಅಂತಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇಟ್ ಇಸ್ ಸ್ಟೇಬಲ್ ಅಂದ್ರೆ ಇನ್ನೊಂದು ಚಾನ್ಸ್ ಏನಂತ ಹೇಳಿ ನಮ್ಗೆ +5 ಆಕ್ಸಿಡೇಷನ್ ಸ್ಟೇಟ್ ಇಲ್ರಿ ಸರ್ ನೀವು ತೆಗಿತೀರಿ ಯಾಕ್ರಿ ಸರ್ ನಾವು ಎಲೆಕ್ಟ್ರಾನ್ಸ್ ಅನ್ನ ತಗೋತೀವ್ರಿ ಸರ್ ಎಲೆಕ್ಟ್ರಾನ್ ತಗೊಂಡಿವಿ ಅಂತಂದ್ರೆ 5 3 ಅಂದ್ರೆ 8 ಆಗಿದ್ರೆ ಇನ್ನು 3 ಎಲೆಕ್ಟ್ರಾನ್ ತಗೋಬೇಕು ಹಂಗಂದ್ರೆ ಮ್ಯಾಕ್ಸಿಮಮ್ ಏನ್ ಹೇಳ್ರಿ ಮೈನಸ್ ದೀಸ್ ಆರ್ ದಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 15th group element that is +3 +5 and -3 are the common oxidation state of ಏನಂತ ಹೇಳಿ ನಾವು 15th group element ಅಂತೀವಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋತೀನಿ ನಾನು ಸೊ ದಿಸ್ ಇಸ್ BiH3 ಅಂತ ತಗೋತೀನಿ ಬಿಸ್ಮಥೀನ್ ಅಂತೀವಿ ಈ ಕಾಂಪೌಂಡ್ ನಾವು ಯಾವ ಕಾಂಪೌಂಡ್ ಹೇಳಿದ BiH3 ಇಟ್ ಇಸ್ ಒನ್ ಆಫ್ ದ ಬಿಸ್ಮಥೀನ್ ಕಾಂಪೌಂಡ್ ಇದ್ರಾಗ ನಾವು ಏನಂತೀವಿ ಅಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ ನೋಡೋಣ ಆಕ್ಸಿಡೇಷನ್ ಸ್ಟೇಟ್ ಹೇಳ್ರಿ ಈ ಕಡೆ ತಗೊಂಡಿವಿ ಅಂತಂದ್ರೆ ಏನ್ ಬರುತ್ತೆ H- Bi+3 ಬರುತ್ತೆ ಸೊ ಅದು ಯಾವ ರೀತಿ ಹೆಂಗ ಅನ್ನೋದನ್ನ ನೋಡ್ಕೊಂಡು ಹೋಗಬೇಕು ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ NH3 ತಗೋಣ ಅಗೇನ್ ಈ NH3 ಅಂತಂದ್ರೆ ಅಮೋನಿಯಾ ಸರ್ ಇಲ್ಲಿ ಸ್ಪ್ಲಿಟ್ ಮಾಡ್ತೀವಿ ಅಂತಂದ್ರೆ N+3 H ಹೈಡ್ರೈಡ್ ದಟ್ ಈಸ್ H- ಅಂತ ಬರುತ್ತೆ ಸೊ ಅದೇ ರೀತಿ ನಾನು ಇನ್ನೊಂದು ಏನು ತಗೋತೀನಪ್ಪ ಅಂತಂದ್ರ PCl3 ತಗೋಣ PCl5 ತಗೋರಿ PCl3 ತಗೊಂಡಿವಿ ಅಂತಂದ್ರೆ ಇದು ಸ್ಪ್ಲಿಟ್ ಮಾಡಿದ್ವಿ ಅಂತಂದ್ರೆ ಏನ್ ಬರುತ್ತೆ ಹೇಳ್ರಿ P+3 ಬರುತ್ತಾ Cl- ಬರುತ್ತಾ PCl5 ತಗೊಂಡಿ ಅಂತಂದ್ರೆ P+5 ಬರುತ್ತಾ Cl- ಬರುತ್ತಾ ಸೊ ದಿಸ್ ಇಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 15th group element ಎಸ್ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇದರ ಕೆಮಿಕಲ್ ಪ್ರಾಪರ್ಟಿಗಳನ್ನ ಡಿಸ್ಕಸ್ ಮಾಡೋಣ ನಂತರ ಕಂಪೌಂಡ್ ಡಿಸ್ಕಸ್ ಮಾಡೋಣ ಕಂಪೌಂಡ್ ಅಂತಂದ್ರೆ ಎಂತ ಕಂಪೌಂಡ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಬರೀ ಎರಡೇ ಡಿಸ್ಕಸ್ ಮಾಡ್ತೀವಿ ಎರಡೇ ಎಲಿಮೆಂಟ್ ಗಳ ಕಂಪೌಂಡ್ ಡಿಸ್ಕಸ್ ಮಾಡ್ತೀವಿ ಎರಡೇ ಎಲಿಮೆಂಟ್ ಅಂತಂದ್ರೆ ಓನ್ಲಿ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಎರಡೇ ಎಲಿಮೆಂಟ್ ಗಳ ಕಂಪೌಂಡ್ ಡಿಸ್ಕಸ್ ಮಾಡ್ತೀವಿ ನೈಟ್ರೋಜನ್ ಡೈನೈಟ್ರೋಜನ್ ಅದರ ಪ್ರಿಪರೇಷನ್ ಅಮೋನಿಯಾ ಅದರ ಪ್ರಿಪರೇಷನ್ ಓಕೆ ಆಮೇಲೆ ಫಾಸ್ಫರಸ್ ಒಳಗಡೆ PCl3 ಬಗ್ಗೆ ಡಿಸ್ಕಸ್ ಮಾಡ್ತೀವಿ PCl5 ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಆರ್ಥೋ ಫಾಸ್ಫರಸ್ ಆಸಿಡ್ ಫಾಸ್ಫರಿಕ್ ಆಸಿಡ್ ಎಲ್ಲ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ನಾವು ಡಿಸ್ಕಸ್ ಮಾಡ್ಕೋತ ಹೋಗೋಣ ಓಕೆ